ಸಂಘ ಪರಿವಾರದ ನಾಯಕರ ವಿರುದ್ಧ ಅವರು ಆಡಿದಂತಹ ಮಾತುಗಳೆಲ್ಲ ತನಗೆ ಯಾರೋ ತಪ್ಪಾದಂತಹ ಮಾಹಿತಿಯನ್ನ ನೀಡಿದ್ದು ಅಂತ ಅವರು ಹೇಳಿದ್ ಕೂಡ ಆಯ್ತು. ಈಗ ಕೇಸರಿ ಶಾಲನ್ನ ಹಾಕೊಂಡಿರುವಂತಹ ಕುಮಾರಸ್ವಾಮಿ ಅವರು ಸ್ವತಃ ಕಾಂಗ್ರೆಸ್ ಶಾಸಕರ ಆಪರೇಷನ್ಗೆ ಇಳಿದಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಆದ್ರೆ ಯಾವ ಆಪರೇಷನ್ ಅನ್ನ ಬಿಜೆಪಿಯ ಪಾಪದ ಕೂಸು ಅಂತ ಹೇಳಿದ್ರೋ ಅದೇ ಪಾಪದ ಕೂಸಿನ ಜೊತೆ ಒಡನಾಟ ಮಾಡ್ಕೊಂಡಿದ್ದಾರೆ ಕುಮಾರಸ್ವಾಮಿ ಅವರು. ಹಾಗಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ. ರಾಜ್ಯಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಜೆಡಿಎಸ್ ಅಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ಅವರು ನಮ್ಮ ಶಾಸಕರಿಗೆ ಕರೆ ಮಾಡಿ ಆಫರ್ ಅನ್ನ ನೀಡ್ತಾ ಇರೋದು, ಧಮಕಿ ಹಾಕ್ತಾ ಇರೋದ್ರ ಬಗ್ಗೆ ನನಗೆ ಮಾಹಿತಿ ಬಂದಿದೆ. ಯಾರಿಗೆ ಫೋನ್ ಮಾಡಿ ಏನ್ ಮಾತಾಡ್ತಾ ಇದ್ದಾರೆ, ಯಾರಿಗೆ ಧಮಕಿ ಹಾಕ್ತಾ ಇದ್ದಾರೆ ಅನ್ನೋದೆಲ್ಲವೂ ಕೂಡ ನಮಗ್ ತಿಳಿತಾ ಇದೆ ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಅಲ್ಲದೆ ಬಿಜೆಪಿ ತಂತ್ರಗಾರಿಕೆ ಬಗ್ಗೆ ಕೂಡ ಗೊತ್ತಿದೆ. ಮೊದಲು ಅವರು ತಮ್ಮ ಮನೆಯನ್ನ ಸರಿಪಡಿಸಿಕೊಳ್ಳಿ ಅಂತ ತಿರುಗೇಟನ್ನ ನೀಡಿದ್ದಾರೆ ಡಿಸಿಎಂ ಡಿಕೆಶಿ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಬಿಜೆಪಿ ಅವರು ಅಡ್ಡ ಮತದಾನಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಸುಮ್ಮನೆ ಅವರು 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತಾರ? ಒಂದು ಪ್ರಯತ್ನ ಮಾಡೋಣ ಅಂತ ಹಾಕಿದ್ದಾರೆ. ಮತದಾನದ ದಿನ ಎಲ್ಲವೂ ಗೊತ್ತಾಗ್ಲಿದೆ ಅಂತ ಹೇಳಿದ್ರು. ಆದ್ರೆ ಜೆಡಿಎಸ್ ಸಂಪರ್ಕಿಸಿದ ಕಾಂಗ್ರೆಸ್ ಶಾಸಕರಿಂದ ಯಾವುದೇ ಅಡ್ಡ ಮತದಾನದ ಭರವಸೆ ಇದುವರೆಗೂ ಸಿಕ್ಕಿಲ್ಲ ಅಂತ ಹೇಳಲಾಗಿದೆ. ಬಿಜೆಪಿಯ ಹೆಚ್ಚುವರಿ ಮತ್ತು ಜೆಡಿಎಸ್ನ ಎಲ್ಲ ಮತಗಳನ್ನ ಪಡೆದ್ರೂ ಕೂಡ ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಗೆಲ್ಲೋದಿಕ್ಕೆ ಇನ್ನು 5 ಮತಗಳ ಕೊರತೆ ಎದುರಾಗುತ್ತೆ. ಪಕ್ಷೇತರ 4ರಲ್ಲಿ ಜನಾರ್ದನ್ ರೆಡ್ಡಿ ಹೊರತು ಉಳಿದ 3 ಕಾಂಗ್ರೆಸ್ ಪರ ಒಲವನ್ನ ಹೊಂದಿರೋರು. ಹೀಗಾಗಿ ಹೆಚ್ಚುವರಿ ಮತ ಸಿಗ್ಬೇಕಾದ್ರೆ ಕಾಂಗ್ರೆಸ್ನ ಅಥವಾ ಕಾಂಗ್ರೆಸ್ ಪರ ಒಲವಿರುವಂತಹ ಶಾಸಕರನ್ನೇ ತನ್ನ ಬುಟ್ಟಿಗೆ ಹಾಕಿಕೊಳ್ಳುವಂತಹ ಪ್ಲಾನ್ ಬಿಜೆಪಿ ಮತ್ತು ಜೆಡಿಎಸ್ನದು.